ರಾಜ್ಯದ ಎರಡನೇ ಅತಿದೊಡ್ಡ ಮಹಾನಗರ ಪಾಲಿಕೆ ಆಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 235 ಕೋಟಿ ರೂಪಾಯಿ ಟ್ಯಾಕ್ಸ್ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿದೆ. ಪಾವತಿದಾರರಿಗೆ 5% ರಿಯಾಯಿತಿ ಕೂಡ ಕೊಟ್ಟಿದ್ದಾರೆ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆ ಸಂಗ್ರಹಿಸಲಿಕ್ಕೆ ಹರಸಾಹಸ ಪಡ್ತಾ ಇದೆ. ಐಸಿಎಸ್ ಮಹೇಶ ಪಿಯು ಕಾಲೇಜು, ಕೆಸಿಇಟಿ, ನೀಟ್, ಜೆಇಇ ಸಮಗ್ರ ತರಬೇತಿ ಒಂದೇ ಕಡೆ. ಹಿಂದೆ ಸೇರಿ ಯಶಸ್ಸಿನತ್ತ ಹೆಜ್ಜೆ ಇಡಿ. ಏಪ್ರಿಲ್ 30ರ ಒಳಗಾಗಿ 2026-27ನೇ ಸಾಲಿನ ತೆರಿಗೆ ಭರಣ ಮಾಡುವಂತವರಿಗೆ 5% ತೆರಿಗೆ ರಿಯಾಯಿತಿಯನ್ನು ಘೋಷಣೆ ಮಾಡಿತ್ತು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ತೆರಿಗೆ ಸಂಗ್ರಹವಾಗದ ಕಾರಣಕ್ಕೆ ವಿನಾಯಿತಿ ಅವಧಿಯನ್ನು ಮೇ ತಿಂಗಳಿಡೀ ವಿಸ್ತರಿಸಿದೆ. 2023-24ರಲ್ಲಿ 138 ಕೋಟಿ ಆಸ್ತಿ ತೆರಿಗೆ ಸಂಗ್ರಹ ಗುರಿ ಹೊಂದಿದ್ದಂಥ ಪಾಲಿಕೆ 100.81 ಕೋಟಿ ರೂಪಾಯಿ ಸಂಗ್ರಹಿಸಿತ್ತು. 2024-25ನೇ ಸಾಲಿನಲ್ಲಿ 150 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದ ಗುರಿ ಹೊಂದಿದ್ದು ಮಾರ್ಚ್ ಅಂತ್ಯಕ್ಕೆ 138 ಕೋಟಿ ರೂಪಾಯಿ ಸಂಗ್ರಹಿಸಿತ್ತು. 2025-26ನೇ ಸಾಲಿನಲ್ಲಿ 188 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಗುರಿ ಹೊಂದಿದ್ದಂಥ ಮಹಾನಗರ ಪಾಲಿಕೆ 201 ಕೋಟಿ ತೆರಿಗೆ ಸಂಗ್ರಹ ಮಾಡಿತ್ತು. ಇನ್ನು 2026-27ನೇ ಸಾಲಿಗೆ ಒಟ್ಟು 235 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಣೆ ಗುರಿ ಹೊಂದಿದ್ದಂಥ ಪಾಲಿಕೆ ಇಲ್ಲಿಯವರೆಗೂ 87 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿದೆ. ನಿರೀಕ್ಷಿತ ಮಟ್ಟದಲ್ಲಿ ಆಸ್ತಿ ತೆರಿಗೆ ಸಂಗ್ರಹಣೆಯಾಗದಂಥ ಹಿನ್ನೆಲೆಯಲ್ಲಿ ಮೇ ತಿಂಗಳಿಡೀ 5% ವಿಸ್ತರಿಸಿದೆ. ಈ ಬಗ್ಗೆ ಪಾಲಿಕೆ ಆಯುಕ್ತರು ರುದ್ರೇಶ್ ಘಾಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕಡಿಮೆ ಮಾಡಿಲ್ಲ, 5% ರಿಬೇಟ್ ಇರ್ತದೆ. ಸೊ 5% ಸರ್ಕಾರ ಮತ್ತು ನಮ್ಮ GBLನೂ ಕೂಡ 31 ಮೇವರೆಗೂ ಎಕ್ಸ್ಟೆನ್ಷನ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ 5% ರಿಬೇಟ್ ಇತ್ತು. ಅದೇ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಮೇ ತಿಂಗಳಲ್ಲೂ ಇದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಹೋದ ತಿಂಗಳು ಸುಮಾರು 80 ಕೋಟಿಯಷ್ಟು ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಸೊ ಅದು ಸಾರ್ವಜನಿಕರಲ್ಲಿ ಸ್ವಲ್ಪ ಗೊಂದಲ ಇತ್ತು, 5% ರಿಬೇಟ್ ಕಂಟಿನ್ಯೂ ಆಗುತ್ತೋ ಇಲ್ಲ ಅಂತ. ಸರ್ಕಾರನ ಆದೇಶ ಮಾಡಿದ್ರೆ ನಮ್ಮ GBದಲ್ಲೂ ಇದ್ರ ಬಗ್ಗೆ ರೆಸಲ್ಯೂಷನ್ ಮಾಡಿಕೊಟ್ಟಿದ್ದಾರೆ. ಸೊ ಸಾರ್ವಜನಿಕರು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಅನ್ನೋದು ಈಗ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಳ್ತೀವಿ. ಈಗ ಸುಮಾರು 87 ಕೋಟಿಯಷ್ಟು ನಮ್ಮ ಕಲೆಕ್ಷನ್ ಆಗಿದೆ. ಕಳೆದ ವರ್ಷ ನಾವು ಲಾಂಚ್ ಮಾಡಿದ್ದು ಸ್ವಲ್ಪ ಲೇಟಾಗಿ ಆಯಿತು. ಏಪ್ರಿಲ್ 20ರಿಂದ ನಮ್ಮ ಲೈವ್ ಆಯಿತು. ಸರಿ, ಏಪ್ರಿಲ್ 5ರಿಂದನೇ ಲೈವ್ ಮಾಡಿದ್ವಿ. ಸೊ ಹೀಗಾಗಿ ಸರಿ ಹೆಚ್ಚಿಗೆ ಕಲೆಕ್ಷನ್ ಆಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಸುಮಾರು ಒಂದು 20 ಕೋಟಿಗಿಂತ ಜಾಸ್ತಿ ನಾವು ಕಲೆಕ್ಷನ್ ಆಗಿದೆ. ಈಗಾಗಲೇ ಇಲ್ಲಿಯವರೆಗೂ 87 ಕೋಟಿಯಷ್ಟು ಆಸ್ತಿ ತೆರಿಗೆ ಸಂಗ್ರಹವಾಗಿದೆ. ಪ್ರಸಕ್ತ ವರ್ಷ 235 ಕೋಟಿ ಆಸ್ತಿ ತೆರಿಗೆ ಗುರಿ ಇಟ್ಟುಕೊಳ್ಳಲಾಗಿದೆ. ಮೇ ತಿಂಗಳಲ್ಲಿ 5% ತೆರಿಗೆ ರಿಯಾಯಿತಿ ಇರೋದ್ರಿಂದ ಹೆಚ್ಚಿನ ಪ್ರಮಾಣದ ತೆರಿಗೆ ಸಂಗ್ರಹವಾಗುವಂತ ನಿರೀಕ್ಷೆಯನ್ನಿಟ್ಟಿದ್ದಾರೆ. ಈರಣ್ಣ ಬಾಲಿಕಾರ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.